हाय गाइस, गुड मॉर्निंग। हर हर महादेव। जय माँ काली, जय माँ बगलम की, जय श्री राम, जय हनुमान। ಎಲ್ಲರದ್ದು ಕಾಫಿ ತಿಂಡಿ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಾನು ನಿನ್ನೆ 88 ಪೋರ್ಟಲ್ ಬಗ್ಗೆ ಹೇಳಿದ್ದೆ ನಿಮಗೆ. ನಾಳೆ ನೀವೇನು ಮಾಡಿ ಅಂದರೆ ಅದಕ್ಕೆ 8 ಗಂಟೆ 8 ನಿಮಿಷ ಬೆಳಗ್ಗೆ, ರಾತ್ರಿ 8 ಗಂಟೆ 8 ನಿಮಿಷ ಎರಡರಲ್ಲಿ ಒಂದ್ಸಲಿ ನೀವು ಏನಾದ್ರು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಆಗತ್ತೆ, ನಡೆಯುತ್ತೆ. ದೇವ್ರ ಮೇಲೆ ನಂಬಿಕೆ ಇಟ್ಟು ಟ್ರೈ ಮಾಡಿ ನೋಡಿ. ಬೆಳಗ್ಗೆ 8 ಗಂಟೆ 8 ನಿಮಿಷಕ್ಕೆ, ರಾತ್ರಿ 8 ಗಂಟೆ 8 ನಿಮಿಷಕ್ಕೆ ಎರಡರಲ್ಲಿ ಒಂದ್ಸಲಿ ಏನಾದ್ರು ಮ್ಯಾನಿಫೆಸ್ಟ್ ಮಾಡ್ಕೊಂಡು ನೋಡಿ. ಏನಾದರೂ ಬೇಕಾದರೆ ಇವಾಗ ನಿಮಗೆ ಬಂದಿರೋದು ಕಾರ್ಡು, ಯಾವುದಾದ್ರು ಒಂದು ಆಪರ್ಚುನಿಟಿ ಬರುತ್ತೆ ನಿಮಗೆ. ಇಲ್ಲಿ ನೋಡಿ, ಆಪರ್ಚುನಿಟಿ ಇದು ಬರುತ್ತೆ. ಅದು ಏನು ಬೇಕಾದರೂ ಆಗ್ಬೋದು. ಸಂತೋಷವಾಗಿ ಸ್ವೀಕಾರ ಮಾಡಿ. ನದಿ ಹತ್ರ ನಿಂತಿದ್ದೀರಾ, ಸಮುದ್ರನಾರು ಆಗ್ಬೋದು, ನದಿನಾರು ಆಗ್ಬೋದು, ನಿಂತಿದ್ದೀರಾ. ನಿಮಗೆ ಒಂದು ಚಾನ್ಸ್ ಇದೆ ಹೊರಗಡೆ ಹೋಗೋಕ್ಕೆ. ಔಟ್ ಆಫ್ ಕಂಟ್ರಿ ಆದರೂ ಆಗ್ಬೋದು, ಔಟ್ ಆಫ್ ಸ್ಟೇಟ್ ಆದರೂ ಆಗ್ಬೋದು. ಒಟ್ಟಿನಲ್ಲಿ ನೀರಲ್ಲಿ ನೀವು ಬೋಟಲ್ಲಿ, ಶಿಪ್ಪಲ್ಲೋ ಯಾವುದ್ರಲ್ಲಾರು ಓಡಾಡ್ತೀರಾ, ಗ್ಯಾರಂಟಿ. ಖುಷಿಯಾಗಿ ಅದನ್ನ ಸ್ವೀಕಾರ ಮಾಡಿ, ಖುಷಿಯಾಗಿ ಎಂಜಾಯ್ ಮಾಡಿ. ಇಷ್ಟು ದಿನ ನೀವು ತುಂಬ ಯೋಚನೆ ಮಾಡ್ತಾ ನಿಂತಿದ್ರಿ, ಏನು ಮಾಡೋದು, ಯಾವ ದಾರಿಲಿ ಹೋಗೋದು ಅಂತ ಯೋಚನೆ ಮಾಡ್ತಾ ನಿಂತಿದ್ರಿ. ಇವಾಗ ಆ ಥರ ಆಗಲ್ಲ. ದೇವರು ಒಂದು ಆಪರ್ಚುನಿಟಿ ಕೊಡ್ತಾ ಇದ್ದಾನೆ. ಪರಮಾತ್ಮ ಒಂದು ಆಪರ್ಚುನಿಟಿ ಕೊಡ್ತಾ ಇದ್ದಾನೆ. ಅದನ್ನು ಸ್ವೀಕರಿಸಿ, ಆಯಿತಾ. ಹಾಗೆ ನಿಮಗೆ ಮನಸ್ಸು ಬ್ಯಾಲೆನ್ಸಲ್ಲಿರಬೇಕು. ಒಂದೇ ಸಮ ಅದು ಬೇಡ ಇದು ಬೇಡ, ಏನು ಮಾಡೋದು, ಅದು ಮಾಡೋದ ಇದು ಮಾಡೋದ ಅಂತ ಯೋಚನೆ ಮಾಡ್ತಿರ್ತೀರ. ಮನಸ್ಸು ಬ್ಯಾಲೆನ್ಸಲ್ಲಿ ಇಟ್ಕೊಳ್ಳಿ. ಗ್ಯಾರಂಟಿ ಸೂರ್ಯೋದಯ ಆಗಂಗೆ ನಿಮಗೆ ಸೂರ್ಯ ನಿಮ್ಮ ಲೈಫಲ್ಲಿ ಬರ್ತಾನೆ. ತುಂಬ 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 ಚೆನ್ನಾಗಿರೋಕ್ಕೆ ಸ್ಟಾರ್ಟ್ ಮಾಡ್ತೀರ ನೀವು. ಇಷ್ಟು ವರ್ಷ ಏನು ಕಷ್ಟಪಟ್ಟಿದ್ರು ಎಲ್ಲ ಹೊರಟೋಗುತ್ತೆ. ಇಲ್ಲಿ ಮೀನಿದೆ, ವಿಷ್ಣು ಅವತಾರ, ಅವನು ಅಷ್ಟೇ ನಿಮಗೆ ಸಪೋರ್ಟ್ ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ. ತುಂಬ ಚೆನ್ನಾಗಿರ್ತೀರ ನೋಡಿ. 11 ತುಂಬ ಚೆನ್ನಾಗಿರ್ತೀರ. ಎಲ್ಲ ನಿಮಗೆ ಆಸ್ತಿ ಪಾಸ್ತಿ, ಮನೆ, ಗಾಡಿ, ನಿಮ್ಮ ಒಳ್ಳೆ ಜೀವನ ಎಲ್ಲ ಕೊಟ್ಟು ಕಾಪಾಡ್ತಾನೆ. ನೀವು ಅದನ್ನು ಯೂಸ್ ಮಾಡ್ಕೊಳ್ಳೋದು ಕಲೀರಿ. ತುಂಬ ಕೋಪ ಮಾಡ್ಕೊಳ್ಳೋದು, ಜಗಳ ಆಡೋದು ಅದೆಲ್ಲ ಏನೂ ಮಾಡೋಕ್ಕೋಗ್ಬೇಡಿ. ಚೆನ್ನಾಗಿರಿ. ಎಲ್ಲರೂ ಲೈಫಲ್ಲಿ ಎಲ್ಲರೂ, ನನ್ನೂ ಸೇರಿಸಿ ಎಲ್ಲರೂ ಚೆನ್ನಾಗಿರಬೇಕು. ಎಲ್ಲರೂ ಚೆನ್ನಾಗಿರಿ, ಓಕೆನಾ. ಹರ ಹರ ಮಹಾದೇವ್. ಜಯ ಮಾ ಕಾಲಿ, ಜಯ ಮಾ ಬಗಲಾಮುಖಿ, जय हनुमान, जय श्री राम, जय श्री कृष्ण, राधे राधे. नाಳೆ ಸಿಗೋಣ. ನಮಸ್ತೆ.